ಸಿಕ್ಕೇ ಬಿಡ್ತಾ ಧರ್ಮಸ್ಥಳ ಬುರುಡೆ ಮೂಲ ಚಿನ್ನಯ್ಯಗೆ ಹಳ್ಳಕ್ಕೆ ಬೀಳಿಸಿದ್ದೇ ಅವರು. ಸೌಜನ್ಯ ಮಾವನಿಗೂ ಕೂಡ ಬುರುಡೆಗೂ ಲಿಂಕ್ ಇದೆ. ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಮಾಹಿತಿಗಳು ಹೊರಬೀಳ್ತಾ ಇದೆ. ಧರ್ಮಸ್ಥಳ ಬುರುಡೆ ಮೂಲ ಸಿಕ್ಕೇ ಬಿಡ್ತಾ ಚಿನ್ನಯ್ಯಗೆ ಹಳ್ಳಕ್ಕೆ ಬೀಳಿಸಿದ್ದೇ ಅವರು. ಸೌಜನ್ಯ ಮಾವನಿಗೂ ಬುರುಡೆಗೂ ಲಿಂಕ್. ಬುರುಡೆ ಪ್ರಕರಣ ಭೇದಿಸಿದ ಎಸ್ಐಟಿ ವಿಠಲ್ ಗೌಡನಿಂದಲೇ ಬುರುಡೆ ಕಥೆ ಶುರುವಂತೆ. ಬುರುಡೆ ಕಥೆ ವಿಚಾರಣೆಯಲ್ಲಿ ಎಲ್ಲ ಸತ್ಯವನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾರೆ. 2 ವರ್ಷದ ಹಿಂದೆ ಉಜಿರೆಗೆ ಚಿನ್ನಯ್ಯ ಬಂದಿದ್ದ. ಉಜಿರೆ ಪಂಚಾಯತ್ನಲ್ಲಿ ಕೆಲ ತಿಂಗಳು ಕೆಲಸ ಮಾಡ್ತಾ ಇದ್ದ. ವಿಠಲ್ ಗೌಡನಿಗೆ ಮೊದಲೇ ಚಿನ್ನಯ್ಯನ ಪರಿಚಯ ಆಯಿತು. ಕಾನೂನು ಪ್ರಕಾರ ಶವ ಹೂಳ್ತಾ ಇದ್ದ ಚಿನ್ನಯ್ಯನನ್ನ ಗ್ಯಾಂಗ್ಗೆ ಪರಿಚಯ ಮಾಡಿದ್ದು ಬೇರಾರೂ ಅಲ್ಲ, ಸೌಜನ್ಯ ಮಾವ ವಿಠಲ್ ಗೌಡ. ಜಂಟಿಯಾಗಿ ಷಡ್ಯಂತ್ರದ ಪ್ಲಾನ್ ಅನ್ನ ಮಾಡಿದ್ದ ಬುರುಡೆ ಟೀಮ್. ಬುರುಡೆ ಪ್ರಕರಣವನ್ನ ಭೇದಿಸಿದೆ ಎಸ್ಐಟಿ. ಹಾಗಾದ್ರೆ ಧರ್ಮಸ್ಥಳ ಬುರುಡೆ ಮೂಲ ಯಾವುದು ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆಯಾ? ಈಗಾಗ್ತಾ ಇರುವಂತಹ ತನಿಖೆಯನ್ನ ಗಮನಿಸ್ತಾ ಹೋದ್ರೆ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಚಿನ್ನಯ್ಯಗೆ ಹಳ್ಳಕ್ಕೆ ಬೀಳ್ಸಿದ್ದೆ ಅವರು ಅಂತಂದ್ರೆ ಸೌಜನ್ಯ ಮಾವ ವಿಠಲ್ ಗೌಡ. ವಿಠಲ್ ಗೌಡನಿಂದಲೇ ಬುರುಡೆ ಕಥೆ ಶುರುವಾಗೋದಂತೆ. ಎಲ್ಲವನ್ನ ಆರೋಪಿ ಚಿನ್ನಯ್ಯ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. 2 ವರ್ಷದ ಹಿಂದೆ ಉಜಿರೆಗೆ ಚಿನ್ನಯ್ಯ ಬಂದಿರ್ತಾನೆ. ಉಜಿರೆ ಪಂಚಾಯತ್ನಲ್ಲಿ ಕೆಲ ತಿಂಗಳು ಕೆಲಸ ಮಾಡ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ವಿಠಲ್ ಗೌಡನಿಗೆ ಚಿನ್ನಯ್ಯ ಭೇಟಿ ಆಗತ್ತೆ. ಚಿನ್ನಯ್ಯ ಮುಂಚೆಯಿಂದಲೂ ಕೂಡ ವಿಠಲ್ ಗೌಡಗೆ ಪರಿಚಯ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಚಿನ್ನಯ್ಯ ಆಗನೇ ವಿಠಲ್ ಗೌಡಗೆ ಚಿನ್ನಯ್ಯನ ಬಗ್ಗೆ ಪರಿಚಯ ಇತ್ತು. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಶಿಧರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ತನಿಖೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಈಗ ಬುರುಡೆ ಮೂಲ ಯಾವುದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆಯಾ? ಹೌದು, ಅಂದ್ರೆ ಈ ಪ್ರಕರಣದ ಆರಂಭ ಏನು ಅಂತ ಗೊತ್ತಾದ್ರೆ ಪ್ರಕರಣ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಅಂತಾನೆ ಹೇಳ್ಬೋದು. ಇಡೀ ಪ್ರಕರಣದ ಮೂಲ ಇದ್ದದ್ದು ಆ ಬುರುಡೆಯಲ್ಲಿ, ಆದ್ರೆ ಬುರುಡೆಯ ಮೂಲ ಯಾವುದು ಅನ್ನುವಂಥದ್ದು ಇಷ್ಟು ಸಮಯದಲ್ಲಿ ಗೊತ್ತಾಗಿರ್ಲಿಲ್ಲ. ಈಗ ಅದು ಬಯಲಾಗ್ತಾ ಇದೆ. ಈ ಬುರುಡೆಯನ್ನು ತಂದು ಕೊಟ್ಟದ್ದು ವಿಠಲ್ ಗೌಡರು ಅನ್ನುವಂಥದ್ದು ಬಹಿರಂಗ ಆಗಿರುವಂತಹದ್ದು. ಚಿನ್ನಯ್ಯನ ವಿಚಾರಣೆಗೆ ಒಳಪಡ್ತಾನೆ. ಇಡೀ ವಿಚಾರಣೆಯ ಆರಂಭದಲ್ಲೇ ವಿಠಲ್ ಗೌಡರ ಹೆಸರನ್ನ ಆತ ಹೇಳಿದ್ದ ಅನ್ನುವಂಥದ್ದು ಬಯಲಾಗಿದೆ. ಹಾಗಾದ್ರೆ ಈ ವಿಠಲ್ ಗೌಡರಿಗೂ ಚಿನ್ನಯ್ಯನಿಗೂ ಹೇಗೆ ಪರಿಚಯ ಅಂದ್ರೆ 2014ರವರೆಗೆ ಏನು ಚಿನ್ನಯ್ಯ ಧರ್ಮಸ್ಥಳದ ಸ್ನಾನಘಟ್ಟದ ಆಸುಪಾಸು ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅಲ್ಲೇ ವಿಠಲ್ ಗೌಡರದ್ದು ಹೋಟೆಲ್ ಇರುತ್ತೆ. ಆ ಹೋಟೆಲ್ಗೆ ಈತ ಬಂದು ಹೋಗ್ತಾ ಇದ್ದ. ಬಹುತೇಕ ತನ್ನ ಬಿಡುವಿನ ವೇಳೆಯನ್ನ ಅಲ್ಲೇ ಕಳೀತಾ ಇದ್ದ ಅನ್ನುವಂಥದ್ದು. ಸೊ ಈತ ನಿರ್ವಹಿಸ್ತಾ ಇದ್ದ ಕೆಲಸ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ವಿಠಲ ಗೌಡರಿಗೆ ಗೊತ್ತಿತ್ತು. ಅಂದ್ರೆ ಈ ಕಾನೂನು ಪ್ರಕ್ರಿಯೆಗೆ ಒಳಪಟ್ಟ ಶವಗಳ ವಿಲೇವಾರಿ ಏನು ಮಾಡ್ತಾ ಇದ್ದ ಆ ವಿಚಾರ ಸ್ಪಷ್ಟವಾಗಿ ವಿಠಲ ಗೌಡರಿಗೆ ಗೊತ್ತಿತ್ತು ಅನ್ನುವಂಥದ್ದು. ಸೊ ಈ ವಿಠಲ ಗೌಡರಿಗೆ ಚಿನ್ನಯ್ಯನ ಒಟ್ಟು ಕಾರ್ಯನಿರ್ವಹಣೆ ಗೊತ್ತಿದ್ದರಿಂದ ಎಲ್ಲೆಲ್ಲಿ ಆತ ಶವಗಳನ್ನು ಹೂಳಿದ್ದಾನೆ ಅನ್ನುವಂತ ಒಂದು ಪರಿಕಲ್ಪನೆ ಅವರಿಗೆ ಇದ್ದದ್ರಿಂದ ಸಹಜವಾಗಿಯೇ ಅವರಿಗೆ ಚಿನ್ನಯ್ಯನ ಈ ಬುರುಡೆ ಗ್ಯಾಂಗ್ಗೆ ಪರಿಚಯಿಸುವುದು ಸುಲಭ ಆಗುತ್ತೆ. 2014ರಲ್ಲಿ ಏನು ಧರ್ಮಸ್ಥಳವನ್ನ ಬಿಟ್ಟು ಚಿನ್ನಯ್ಯ ಹೋಗಿರ್ತಾನೆ. ಅನಂತರ ಕಳೆದ 2 ವರ್ಷದ ಹಿಂದೆ ಉಜಿರೆಗೆ ಮತ್ತೆ ಕೆಲಸದ ಸಲುವಾಗಿ ಪಂಚಾಯತ್ ಅಲ್ಲಿ ಸೇರಿಕೊಳ್ತಾನೆ. ಆ ಸಂದರ್ಭದಲ್ಲಿ ವಿಠಲ್ ಗೌಡರಿಗೂ ಚಿನ್ನಯ್ಯನಿಗೂ ಮುಖಾಮುಖಿ ಆಗಿರುತ್ತೆ. ನೀನು ಚಿನ್ನಯ್ಯ ಅಲ್ವಾ, ಈ ಹಿಂದೆ ಈ ತರದ ಕೆಲಸ ನಿರ್ವಹಿಸ್ತಾ ಇದ್ದಾವ ಅಲ್ವಾ ಅನ್ನುವಂಥದ್ದನ್ನ ಪರಸ್ಪರ ಮಾತುಕತೆಯ ಮೂಲಕ ಅವರು ತಿಳಿದುಕೊಳ್ತಾರೆ. ಆ ನಂತರ ಈ ಇಡೀ ಸಂಚು ತೆರೆದುಕೊಳ್ಳುತ್ತೆ ಅಂತ. ಅಂದ್ರೆ ಇದನ್ನ ಅವರು ಬುರುಡೆ ಗ್ಯಾಂಗ್ಗೆ ಪರಿಚಯ ಮಾಡ್ತಾರೆ. ಚಿನ್ನಯ್ಯನನ್ನ ಮಟ್ಟಣ್ಣನವರಿಗೆ ಅವರ ಪರಿಚಯವನ್ನ ಮಾಡ್ತಾರೆ. ಆ ನಂತರ ಸೌಜನ್ಯ ಮಾವ ವಿಠಲ ಗೌಡರು ಇಡೀ ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಳ್ತಾರೆ. ಆದ್ರಿಂದ ಈ ಬುರುಡೆ ಎಲ್ಲಿಂದ ಬಂತು ಅಂತ ಎಲ್ಲ ಹುಡುಕಾಡ್ತಾ ಇದ್ರು ಆರಂಭದಿಂದ. ಈ ಪ್ರಕರಣದಲ್ಲಿ ಎಲ್ಲಿಯೂ ಕಾಣಿಸಿಕೊಳ್ಳದ ವಿಠಲ ಗೌಡರು ಬಚಾವಾಗ್ತಾ ಬಂದಿದ್ರು. ಅವರ ವಿಷಯ ಯಾರಿಗೂ ತಿಳಿಯದೇ ಹೋಗಿತ್ತು. ಆದ್ರೆ ಯಾವಾಗ ಚಿನ್ನಯ್ಯನ ವಿಚಾರಣೆ ಆರಂಭ ಆಗುತ್ತೆ, ಆತನ ವಿಚಾರಣೆಯ ಆರಂಭದಲ್ಲೇ ಆತ ಒಪ್ಪಿಕೊಳ್ತಾನೆ, ನನಗೆ ತಂದುಕೊಟ್ಟಂತದ್ದು ಬುರುಡೆಯನ್ನು ತಂದುಕೊಟ್ಟಂತದ್ದು ವಿಠಲ ಗೌಡರು ಅನ್ನುವಂಥದ್ದು. ಸೊ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನ ಸಂಗ್ರಹಿಸುವುದಕ್ಕೆ SIT ಮುಂದಾಗುತ್ತೆ. ಸಾಕ್ಷಿಗಳನ್ನ ನೇಕಾಏಕಿ ವಿಠಲ ಗೌಡರನ್ನೇ ವಶಕ್ಕೆ ತೆಗೆದುಕೊಳ್ಳುವ ಮೂಲಕ ಅವರು ವಿಚಾರಣೆ ಮಾಡಿರೋದಿಲ್ಲ.
ಆರಂಭದಲ್ಲಿ ಅಭಿಷೇಕನ ವಿಚಾರಣೆ ನಡೆಯುತ್ತೆ. ಆತ ಸ್ಥಳಕ್ಕೆ ಹೋದದ್ದು, ಅಲ್ಲಿ ಸಂಗ್ರಹಿಸಿದ ವಿಡಿಯೋ ಇತ್ಯಾದಿಗಳನ್ನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹೌದು ಅಂತ ಆತ ಒಪ್ಪಿಕೊಳ್ತಾನೆ, ನಾನು ಅಲ್ಲಿ ಇದ್ದೆ ಅನ್ನೋದನ್ನು ಒಪ್ಪಿಕೊಳ್ತಾನೆ, ಮತ್ತು ಏನು ವ್ಯೂಸ್ ಲೈಕ್ಗೋಸ್ಕರ ಸಬ್ಸ್ಕ್ರಿಪ್ಷನ್ಗೋಸ್ಕರ ನಾನು ಮಾಡಿದೆ ಅನ್ನೋದನ್ನ ಆತ ಒಪ್ಪಿಕೊಳ್ತಾನೆ. ಆತನ ವಿಚಾರಣೆಯ ಆಧಾರದಲ್ಲಿ ಜಯಂತ್ ಅವರ ವಿಚಾರಣೆ ನಡೆಯುತ್ತೆ. ಜಯಂತ್ ಅವರು ಬಹಿರಂಗವಾಗಿಯೇ ಎಲ್ಲ ವಿಷಯವನ್ನು ಹೇಳ್ತಾ ಇದ್ರು, ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು. ಆ 13 ಸ್ಥಳಗಳನ್ನು ಗುರುತಿಸುವಲ್ಲಿ ಚಿನ್ನಯ್ಯನ ಜೊತೆ ಗಿರೀಶ್ ಮಟ್ಟಣ್ಣವರು ಕೂಡ ಇದ್ರು ಅನ್ನೋದನ್ನ ಕಳೆದ ಭಾನುವಾರವಷ್ಟೇ ಅವರ ಸ್ಫೋಟಕ ಹೇಳಿಕೆ ರೀತಿಯಲ್ಲಿ ಬಹಿರಂಗಪಡಿಸಿದ್ರು. ಸೊ ಇದಕ್ಕೂ ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗಿಯೂ ಅವರು SIT ಪೊಲೀಸರಿಗೆ ಕೊಟ್ಟಿರ್ತಾರೆ. ಅವರ ಒಂದು ವಿಚಾರಣೆಯ ಆಧಾರದಲ್ಲಿ ಗಿರೀಶ್ ಮಟ್ಟಣ್ಣನವರ ವಿಚಾರಣೆ ನಡೆಯುತ್ತೆ. ಗಿರೀಶ್ ಮಟ್ಟಣ್ಣನವರ ವಿಚಾರಣೆ ತೀವ್ರವಾಗಿ ನಡೆಸಿದಾಗ ವಿಠಲ ಗೌಡರಿಂದಲೇ ಈ ಬುರುಡೆ ಬಂದಿತ್ತು ಅನ್ನುವಂಥದ್ದು ಬಯಲಾಗುತ್ತೆ. ಆ ನಂತರ ಕಳೆದ 2 ದಿನಗಳಿಂದ ಇವತ್ತು 3ನೇ ದಿನ ಈ ತರದ ವಿಚಾರಣೆಯಲ್ಲಿ ನಿನ್ನೆ ವಿಠಲ ಗೌಡರು ಒಪ್ಪಿಕೊಂಡ ನಂತರ ಆ ಸ್ಥಳದ ಮಹಜರಾಗುತ್ತೆ. ಅಲ್ಲಿ ವಿಠಲ ಗೌಡರನ್ನೇ ಸ್ವತಃ ಕರೆದುಕೊಂಡು ಹೋಗಿ SIT ಪೊಲೀಸರು ಮಹಜರು ಮಾಡ್ತಾರೆ. ವಿಚಾರಣೆ ಸಾಕಷ್ಟು ಮುಂದುವರೆದಿದೆ. ಸದ್ಯಕ್ಕೆ ವಿಠಲ್ ಗೌಡರಿಗೆ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಅಗತ್ಯ ಬಿದ್ದಾಗ ನಿಮ್ಮನ್ನು ಕರೆಸ್ಕೊಳ್ತೇವೆ ಅನ್ನುವ ವಿಚಾರವನ್ನ ಹೇಳಿ SIT ಪೊಲೀಸರು ಅವರಿಗೆ ಬಿಡುವು ಕೊಟ್ಟಿದ್ದಾರೆ, ಅವರ ತನಿಖೆಗೆ ಬಿಡುವು ಕೊಟ್ಟಿದ್ದಾರೆ. ಸದ್ಯ ಗಿರೀಶ್ ಮಟ್ಟಣ್ಣನವರು ಹಾಗೂ ಜಯಂತನ ವಿಚಾರಣೆ ನಡೀತಾ ಇದೆ. ಕಳೆದ 1 ಗಂಟೆಯ ಹಿಂದೆ ಅವರಿಬ್ಬರು ಮತ್ತೆ ತನಿಖೆಗೆ ಹಾಜರಾಗಿದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ತಡರಾತ್ರಿಯವರೆಗೆ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಮುಂಜಾನೆಯ ವೇಳೆಗೆ ಅವರನ್ನು ಇಲ್ಲಿಂದ ಬಿಟ್ಟು ಕೊಡಲಾಗುತ್ತೆ. ಮತ್ತೆ ನಾವು ಕರಿತೇವೆ ಬರಬೇಕು ಅಂತ ಹೇಳ್ತಾರೆ. ಆ ನಂತರ 10-11 ಗಂಟೆಯ ವೇಳೆಗೆ ಮಟ್ಟಣ್ಣನವರಿರಬಹುದು, ಜಯಂತ್ ಇರಬಹುದು, ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಸದ್ಯ ಅಭಿಷೇಕ್ಗೂ ಕೂಡ ಒಂದು ತನಿಖೆಯಲ್ಲಿ ವಿರಾಮ ಕೊಟ್ಟಿದ್ದಾರೆ. ನಾಳೆ ಆತ ವಿಚಾರಣೆಗೆ ಹಾಜರಾಗ್ತಾನೆ. ವಿಠಲಗೌಡರ ತನಿಖೆಗೂ ಸದ್ಯ ವಿರಾಮ ಕೊಟ್ಟಿದ್ದಾರೆ. ಅವರು ಕರೆದಾಗ ಮತ್ತೆ ಬರ್ತಾರೆ. ಸೊ ಪ್ರಕರಣವನ್ನ ಬಹಳ ಕುಲಂಕುಷವಾಗಿ, ಬಹಳ ಸೂಕ್ಷ್ಮವಾಗಿ, ಹಂತ ಹಂತವಾಗಿ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆ ಸರಿಯಾದ ಹಾದಿಯಲ್ಲೇ ಸಾಗ್ತಾ ಇದೆ. ಯಾರನ್ನೂ ಏಕಾಏಕಿ ಬಂಧಿಸಿ ಬಿಡುವುದು, ಅನಂತರ ವಿಚಾರಣೆ ಮಾಡುವಂತದ್ದಲ್ಲ. ಬೇಕಾದ ಎಲ್ಲಾ ಸಾಕ್ಷಿಗಳನ್ನ ಒಟ್ಟಿ ಮಾಡಿಕೊಂಡು ಹಂತ ಹಂತವಾಗಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಸೊ ಇವತ್ತೇನು ಬಂಧನ ಆಗ್ಬೋದು ವಿಠಲಗೌಡರದ್ದು ಅನ್ನುವಂಥ ಮಟ್ಟಿಗೆ ನಿರೀಕ್ಷೆ ಇತ್ತು. ಸದ್ಯ ಅವರಿಗೆ ಒಂದು ತಾತ್ಕಾಲಿಕ ಬಿಡುವು ಕೊಟ್ಟಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆಸ್ಕೊಳ್ತಾರೆ. ಮತ್ತೆ ಮಟ್ಟಣ್ಣನವರ ವಿಚಾರಣೆ, ಜಯಂತ್ ವಿಚಾರಣೆ ಇವತ್ತು ನಡೀತಾ ಇದೆ. ಸೊ ಬುರುಡೆಯ ಮೂಲ ಸಿಕ್ಕಿತು ಅಂದ್ರೆ ಪ್ರಕರಣದ ಮೂಲ ಸಿಕ್ಕಿದ ಹಾಗೆ. ಸೊ ಪೊಲೀಸರು ಆ ನಿಟ್ಟಿನಲ್ಲಿ ಸರಿಯಾದ ದಾರಿಯಲ್ಲೇ ಸಾಗ್ತಾ ಇದ್ದಾರೆ. ಆ ಬುರುಡೆ ಎಲ್ಲೆಲ್ಲ ಸಂದರ್ಶನ ಮಾಡಿ ಬಂದಿದೆ. ಅದು ದೆಹಲಿಗೆ ಹೋಯ್ತು, ಬೇರೆ ಬೇರೆ ರಾಜ್ಯಗಳಿಗೆ ಹೋಯ್ತು, ಬೇರೆ ಬೇರೆ ಪ್ರಭಾವಿಗಳನ್ನ ಭೇಟಿಯಾಗುವಂತ ಅವಕಾಶ ಆಯಿತು. ಸೊ ಎಲ್ಲ ವಿಷಯವನ್ನ ಇಟ್ಟುಕೊಂಡು ಪೊಲೀಸರು ಸದ್ಯ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರ ತನಿಖೆಯ ಭಾಗವಾಗಿ ಹಳ್ಳಿ ಮನೆಯಲ್ಲೂ ಕೂಡ ಮಹಜರಾಗಿತ್ತು 2 ದಿನಗಳ ಹಿಂದೆ. ನಾವು ಗಮನಿಸಬಹುದು, ಅಲ್ಲೇ ಈ ಪರಿಚಯ ಮಾಡುವ ಕೆಲಸ ಆಗಿರಬಹುದು ಅನ್ನುವಂತ ನಿರೀಕ್ಷೆ. ಈ ಗ್ಯಾಂಗ್ಗೆ, ಬುರುಡೆ ಗ್ಯಾಂಗ್ಗೆ ವಿಠಲಗೌಡರು ಈ ಚಿನ್ನಯ್ಯನನ್ನ ಪರಿಚಯ ಮಾಡಿದ ಜಾಗ ಕೂಡ ಅದೇ ಇರಬೇಕು. ಸೊ ಆ ದೃಷ್ಟಿಯಿಂದ ಅಲ್ಲೂ ಕೂಡ ಮಹಜರು ಮಾಡಲಾಗಿದೆ. ಆ ಬುರುಡೆ ಸಿಕ್ಕಿದ ಜಾಗದ ಮಹಜರಾಗಿದೆ. ಸಾಕಷ್ಟು ಸಾಕ್ಷ್ಯಗಳನ್ನ ಒಟ್ಟು ಮಾಡಿಕೊಂಡು SIT ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಎಲ್ಲಾ ಸಾಕ್ಷ್ಯಗಳು ಒಟ್ಟಾದ ನಂತರ ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸಿದ ನಂತರ ಬಂಧನದ ಒಂದು ಸರಣಿ ಆರಂಭ ಆಗಬಹುದು. ಸ್ವಲ್ಪ ಸಮಯ ಹಿಡಿಬಹುದು, ಆದರೆ SIT ಸರಿಯಾದ ದಾರಿಯಲ್ಲೇ ಸಾಗ್ತಾ ಇದೆ ಅನ್ನುವಂಥದ್ದು ಇಷ್ಟೂ ದಿನದ ತನಿಖೆ, ಅದರಲ್ಲೂ ನಿನ್ನೆ ಇವತ್ತಿನ ತನಿಖೆಯನ್ನು ನೋಡಿದಾಗ ಸ್ಪಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.